ಮುಂದಿನ ಪ್ರಶ್ನೆ ನೋಡಿ. ಆ ಪ್ರಶ್ನೆ ನೋಡಿದ್ರೆ ನಿಮಗೆ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಆಗುತ್ತೆ. ಆಮೇಲೆ ವಿದ್ಯಾರ್ಥಿಗಳೇ ಯೂಶಲಿ ಈ ಆಪ್ಷನ್ಗಳಲ್ಲಿ ಡಸ್ ನಾಟ್ ಎಕ್ಸಿಸ್ಟು, ನಾಟ್ ಡಿಫೈನ್ಡು, ಇನ್ಸಫಿಷಿಯೆಂಟ್ ಡಾಟಾ ಅಂದಾಗ ವಿದ್ಯಾರ್ಥಿಗಳು ಅದು ತಪ್ಪಿರ್ಬೋದೇನೋ ಅಂತ ಅನ್ಕೋತೀರಿ. ಈ ಪ್ರಾಬ್ಲಮ್ಗೆ ಆನ್ಸರು, ಪ್ರಾಬ್ಲಮ್ ಹೇಳೋಕ್ಕೆ ಮುಂಚೆನೇ ಹೇಳ್ತಾ ಇದ್ದೀನಿ, ಆನ್ಸರ್ ಡಸ್ ನಾಟ್ ಎಕ್ಸಿಸ್ಟ್. ಆದರೆ ಪ್ರಾಬ್ಲಮ್ ನೋಡಿದಾಗ ನಿಮ್ಗೆ ಅನಿಸುತ್ತೆ ಆನ್ಸರ್ ಬೇರೆ ಇರ್ಬೋದೇನೋ ಅಂತ. ಕ್ವಶನ್ ನೋಡೋಣ. If z does not lie on angular bisector of coordinate axis and z square minus 25 is equal to 0, then mod z is ಅಂತಿದೆ. ನೋಡಿ, z square minus 24i is equal to 0 ಇದೆಯಲ್ಲ, 24iನ ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಮಾಡಿಬಿಟ್ರೆ z square is equal to 24i ಆಯಿತು. ಮಾಡ್ಯುಲಸ್ ಅಪ್ಲೈ ಮಾಡಿಬಿಟ್ರೆ mod z square is equal to mod of 24i, mod z square is equal to mod of 24i ಆಗಿರೋದ್ರಿಂದ ರೈಟ್ mod z is equal to square root of mod of 24i. ಮಾಡ್ಯುಲಸ್ ಆಫ್ 24i is equal to 24. ಸ್ಕ್ವೇರ್ ರೂಟ್ ಹಾಕಿದ್ರೆ ರೂಟ್ 24. ಆದ್ದರಿಂದ ಆಪ್ಷನ್ ಸಿ ಕರೆಕ್ಟ್ ಇರ್ಬೋದೇನೋ ಅಂತ ಅನ್ಸುತ್ತೆ. ಇನ್ನೊಂದ್ಸತಿ ಹೇಳ ನೋಡಿ, z ಸ್ಕ್ವೇರ್ is equal to 24i, ಬರೀಲ್ಲ ಅದನ್ನು ನೋಡಿ, z ಸ್ಕ್ವೇರ್ is equal to 24i. ಎರಡು ಕಡೆ ಮಾಡ್ಯುಲಸ್ ಹಾಕ್ಬಿಟ್ರೆ, ಇಲ್ಲೂ ಮಾಡ್ಯುಲಸ್ ಹಾಕಿ ಇಲ್ಲೂ ಮಾಡ್ಯುಲಸ್ ಹಾಕಿದ್ರೆ ಮಾಡ್ಯುಲಸ್ ಆಫ್ 24i is 24. ಮಾಡ್ z ಹೋಲ್ ಸ್ಕ್ವೇರ್ ಆಯಿತು. ಮಾಡ್ z ಸ್ಕ್ವೇರ್ is equal to 24. ಮಾಡ್ z is equal to ರೂಟ್ 24. ಆದ್ದರಿಂದ ಆಪ್ಷನ್ ಸಿ ಇರ್ಬೋದಾ? ಹಾಗೇನಾದರೂ ಆಗಿದ್ದರೆ ಡೈರೆಕ್ಟಾಗಿ ಆಪ್ಷನ್ ಸಿ ಕೊಡ್ಬೋದಾಗಿತ್ತು. ಅಂದರೆ ಅಷ್ಟೊಂದು ಸಿಂಪಲ್ ಆಗಿಲ್ಲ ಈ ಪ್ರಾಬ್ಲಮ್ಮು. ಇಲ್ಲೇನೋ ಒಂದು ಪದ ಕೊಟ್ಟಿದ್ದಾರೆ, ಝೆಡ್ ಡಸ್ ನಾಟ್ ಲೈ ಆನ್ ದಿ ಆ್ಯಂಗ್ಯುಲರ್ ಬೈಸೆಕ್ಟರ್ ಆಫ್ ಕೋಆರ್ಡಿನೇಟ್ ಆ್ಯಕ್ಸಿಸ್. ಆ್ಯಂಗ್ಯುಲರ್ ಬೈಸೆಕ್ಟರ್ ಆಫ್ ಕೋಆರ್ಡಿನೇಟ್ ಆ್ಯಕ್ಸಿಸ್ ಅಂದ್ರೇನು? ಇದು ಕೋಆರ್ಡಿನೇಟ್ ಆ್ಯಕ್ಸಿಸ್ಸು, ಎಕ್ಸ್ ಆ್ಯಕ್ಸಿಸ್ಸು, ಇದು ವೈ ಆ್ಯಕ್ಸಿಸ್ಸು. ಆ್ಯಂಗ್ಯುಲರ್ ಬೈಸೆಕ್ಟರ್ ಅಂದರೆ ಇದಿರ್ಬೋದು ಅಥವಾ ಇದಿರ್ಬೋದು. ಇದರ ಆ್ಯಂಗಲ್ಲು 45 ಡಿಗ್ರಿ, ಹೌದಲ್ವಾ? ಅಂದರೆ ಡಸ್ ನಾಟ್ ಲೈ ಆನ್ ದಿಸ್, ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಹೇಳಿದ್ರೆ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ವೈ ಅಂತ ಮೀನಿಂಗ್, ಹೌದಾನೆ? ಯಾಕೆ ಎಕ್ಸ್ ನಾಟ್ ಈಕ್ವಲ್ ಟು ವೈ? ಬಿಕಾಸ್ ದಿಸ್ ಈಸ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಲೈನ್. ಎಕ್ಸ್ ನಾಟ್ ಈಕ್ವಲ್ ಟು ವೈ, ದಿಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ದಟ್ ಈಸ್ ಗಿವನ್ ಬೈ ದಿಸ್. ಸೊ ಇವಾಗ ಝೆಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು 24i ಇದೆಯಲ್ಲ, ದಿಸ್ ಇಂಪ್ಲೈಸ್ ಝೆಡ್ ಸ್ಕ್ವೇರ್ ಅಂದರೆ ಏನಪ್ಪ? ಎಕ್ಸ್ ಸ್ಕ್ವೇರ್ ಪ್ಲಸ್ ಐ ವೈ ಹೋಲ್ ಸ್ಕ್ವೇರ್ ಪ್ಲಸ್ 2ixy, ಹೌದಲ್ವಾ? ಎಕ್ಸ್ ಸ್ಕ್ವೇರ್ ಪ್ಲಸ್ ಐ ವೈ ಹೋಲ್ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಪ್ಲಸ್ ಐ ವೈ ಹೋಲ್ ಸ್ಕ್ವೇರ್ ಪ್ಲಸ್ 2ixy, ಹೌದಾ? ದಟ್ ಈಸ್ ಝೆಡ್ ಸ್ಕ್ವೇರ್. ಈಗ ಐ ವೈ ಹೋಲ್ ಸ್ಕ್ವೇರ್ ಅಂದರೆ ಏನಪ್ಪ? ಐ ವೈ ಹೋಲ್ ಸ್ಕ್ವೇರ್ ಅಂದರೆ ಐ ಸ್ಕ್ವೇರ್ ವೈ ಸ್ಕ್ವೇರ್, ಅಂದರೆ ಎಕ್ಸ್ ಸ್ಕ್ವೇರ್ ಐ ವೈ ಹೋಲ್ ಸ್ಕ್ವೇರ್ ಬದಲು ವೈ ಮೈನಸ್ ವೈ ಸ್ಕ್ವೇರ್ ಅಂತ ಬರಿತೀನಿ, ಹೌದಾ? ಪ್ಲಸ್ 2ixy is equal to x square minus y square plus 2ixy is equal to 0 plus 24i. ಇವಾಗ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 0, ಹೌದಾ? ಏನು ಕೊಡ್ತಾ ಇದೆ ಈ ಇನ್ಫಾರ್ಮೇಷನ್ನು? ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 0, ರಿಯಲ್ ಪಾರ್ಟ್ ಈಕ್ವೇಟ್ ಮಾಡಿದಾಗ 2ixy ಈಸ್ ಈಕ್ವಲ್ ಟು 24. ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 0, ಇದನ್ನು 0ಗೆ ಈಕ್ವೇಟ್ ಮಾಡಿದ್ರೆ we will get x square is equal to y square or x is equal to y, ಅಥವಾ x is equal to plus or minus ಎಂಬುದು. So x is equal to y is not there, x does not lie on this. As x is not equal to y, so there is no solution for this, ಹೌದಲ್ವಾ? So the answer does not exist is correct. ನೋಡಿ, ನೋಡೋದಕ್ಕೆ ಸಿಂಪಲ್ ಆಗಿದ್ದರೂ ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ ಕ್ವಶನ್. ಬಟ್ ಕಾಂಪ್ಲಿಕೇಟೆಡ್ ಆಗಿರೋ ಕ್ವಶನನ್ನು ಕೂಡ ನಾವು ಬಹಳ ಸರಳವಾಗಿ ಸಾಲ್ವ್ ಮಾಡಿದ್ದೀವಿ. ಅರ್ಥ ಆಗಿದೆಯಾ ವಿದ್ಯಾರ್ಥಿಗಳೇ? ಇದನ್ನು ನೋಟ್ ಮಾಡ್ಕೊಳ್ಳಿ, ಮುಂದಿನ ಪ್ರಶ್ನೆ ಡಿಸ್ಕಸ್ ಮಾಡೋಣ. ಲೈನ್ಸ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್, ಲೈನ್ ಪ್ಯಾರಲಲ್ ಟು ವೈ ಆ್ಯಕ್ಸಿಸನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಲೈನ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ಅಂತ ಹೇಳಿದ್ರೆ ವೈ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಲೆಟ್ ಅಸ್ ಸೇ ಇಫ್ ವೈ ಈಸ್ ಈಕ್ವಲ್ ಟು ಸಿ ಅಂತ ಹೇಳಿದ್ರೆ ದೆನ್ ಲೈನ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ಅಂತ ಹೇಳಿ. ಇಫ್ ಐ ಸೇ ವೈ ಈಸ್ ಈಕ್ವಲ್ ಟು 3 ಅಂತ ಹೇಳಿದ್ರೆ ಇಟ್ಸ್ ಅ ಲೈನ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ಅಟ್ ಅ ಡಿಸ್ಟೆನ್ಸ್ ಆಫ್ 3 ಯೂನಿಟ್ಸ್ ಫ್ರಮ್ ವೇರ್? ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್. ಲೈನ್ ಪ್ಯಾರಲಲ್ ಟು ವೈ ಆ್ಯಕ್ಸಿಸ್ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಬರಿತೀವಿ.
ಫಾರ್ ಎಕ್ಸಾಂಪಲ್ ಇಫ್ ಐ ಸೇ ಎಕ್ಸ್ ಇಸ್ ಈಕ್ವಲ್ ಟು 4 ದೆನ್ ದ ಲೈನ್ ಈಸ್ ಪ್ಯಾರಲಲ್ ಟು ವೈ ಆ್ಯಕ್ಸಿಸ್. ಇದು ವೈ ಆ್ಯಕ್ಸಿಸ್ ಆದರೆ ಇದು ಎಕ್ಸ್ ಇಸ್ ಈಕ್ವಲ್ ಟು 4. ಅಂದರೆ ಇಲ್ಲಿಂದ ಯೂನಿಟ್ಟು 4 ಯೂನಿಟ್ಸ್ ಡಿಫ್ರೆನ್ಸ್ ಇರ್ತದೆ. ದಟ್ ಈಸ್ ಟುವರ್ಡ್ಸ್ ರೈಟ್ ಸೈಡ್. ಲೆಫ್ಟ್ ಸೈಡ್ ಆದರೆ ನೆಗೆಟಿವ್ ಬರುತ್ತೆ, ಇದು ನಿಮ್ಗೆ ಗೊತ್ತಿದೆ. ಲೈನ್ ಪಾಸಿಂಗ್ ಥ್ರೂ ಆರಿಜಿನ್ ಅಂತ ಹೇಳಿದ್ರೆ ವೈ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಇಸ್ ದಿ ಈಕ್ವೇಷನ್ ಆಫ್ ದಿ ಲೈನ್ ಪಾಸಿಂಗ್ ಥ್ರೂ ಆರಿಜಿನ್. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಝೆಡ್ ಪ್ಲಸ್ ಝೆಡ್ ಬಾರ್ ಇಸ್ ಈಕ್ವಲ್ ಟು 2x. ಇದು ಕೂಡ ನಿಮ್ಗೆ ಗೊತ್ತಿರಲಿ. ಇಷ್ಟೆಲ್ಲ ಕಾನ್ಸೆಪ್ಟ್ ಗೊತ್ತಿದ್ರೆ ಈ ಚೌಕಟ್ಟಿನೊಳಗೆ ಮುಂದಿನ ಪ್ರಶ್ನೆಯನ್ನು ಬಹಳ ಸರಳವಾಗಿ ಡಿಸ್ಕಸ್ ಮಾಡ್ಬೋದು. ಪ್ರಾಬ್ಲಮ್ ಹೀಗಿದೆ ನೋಡಿ. ಝೆಡ್ ಬಾರ್ ಇಸ್ ಈಕ್ವಲ್ ಟು 2 ಮೈನಸ್ ಝೆಡ್, ದೆನ್ ಲೋಕಸ್ ಆಫ್ ಝೆಡ್ ಈಸ್ ಎ ಲೈನ್. 4 ಆಪ್ಷನ್ ಇದೆ. ಪಾಸಿಂಗ್ ಥ್ರೂ ಆರಿಜಿನ್, ಪ್ಯಾರಲಲ್ ಟು ವೈ ಆ್ಯಕ್ಸಿಸ್, ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ವಿತ್ ಸ್ಲೋಪ್ ಇಸ್ ಈಕ್ವಲ್ ಟು √3. ಇರಲಿ ನೋಡೋಣ. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಝೆಡ್ ಬಾರ್ ಇಸ್ ಈಕ್ವಲ್ ಟು 2 ಮೈನಸ್ ಝೆಡ್ ಅಂತಿದೆ. ಝೆಡ್ ಬಾರ್ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 2 ಅಂತ ಬರಿಬೋದಲ್ವಾ. ಝೆಡ್ ಬಾರ್ ಪ್ಲಸ್ ಝೆಡ್ ಅಂದರೆ ಏನಪ್ಪ, ಝೆಡ್ ಪ್ಲಸ್ ಝೆಡ್ ಬಾರ್ ಇಸ್ ಈಕ್ವಲ್ ಟು 2x. 2x ಇಸ್ ಈಕ್ವಲ್ ಟು 2. ಹೌದಾ, ನೋಡಿ ಅರ್ಧ ಆನ್ಸರ್ ಬಂದೇ ಬಿಡ್ತು. ಎಕ್ಸ್ ಇಸ್ ಈಕ್ವಲ್ ಟು 1. ಎಕ್ಸ್ ಇಸ್ ಈಕ್ವಲ್ ಟು 1 ಅಲ್ವಾ. ನೋಡಿ ಝೆಡ್ ಪ್ಲಸ್ ಝೆಡ್ ಬಾರ್ ಇಸ್ ಈಕ್ವಲ್ ಟು 2, 2x ಇಸ್ ಈಕ್ವಲ್ ಟು 2, ಎಕ್ಸ್ ಇಸ್ ಈಕ್ವಲ್ ಟು 1. x is equal to 1 represents a line parallel to y axis ಅಲ್ವಾ. ನೋಡಿ x is equal to 1 is a line represents parallel to y axis, which is a line parallel to y axis. ಅಕಸ್ಮಾತ್ y is equal to 1 ಬರೀತಿದ್ರೆ, ಅದು y is equal to some other constant ಬರೆದರೆ parallel to x axis ಬರೀತಾ ಇದ್ವಿ. So this clearly says option B is correct. ಇದು ಬಹುಶಃ 4ನೇ ಸತಿ ಇವತ್ತು ಈ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ. ಝೆಡ್ ಝೆಡ್ ಬಾರ್ ಇಸ್ ಈಕ್ವಲ್ ಟು ಮಾಡ್ ಝೆಡ್ ಸ್ಕ್ವೇರ್, ಝೆಡ್ ಪ್ಲಸ್ ಝೆಡ್ ಬಾರ್ ಇಸ್ ಈಕ್ವಲ್ ಟು 2x. ಝೆಡ್ ಝೆಡ್ ಬಾರ್ ಅಂತ ಹೇಳಿದ್ರೆ ಮಾಡ್ ಝೆಡ್ ಸ್ಕ್ವೇರ್ ಅಂತ ಹೇಳಿದ್ರೆ ಇಟ್ ಈಸ್ ಎ ರಿಯಲ್ ನಂಬರ್. ಯಾಕೆ, ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ, ಮಾಡ್ ಝೆಡ್ ಇಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಮಾಡ್ ಝೆಡ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಎಕ್ಸನ್ನು ರಿಯಲ್ ಪಾರ್ಟ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಅಂತ ಕರೆದು ವೈಯನ್ನು ಇಮ್ಯಾಜಿನರಿ ಪಾರ್ಟ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಅಂತ ಕರೆದರೂ ಕೂಡ ವೈ ರಿಯಲ್ಲು, ಇಮ್ಯಾಜಿನರಿ ಅಲ್ಲ. ವೈ ಹೆಸರು ಮಾತ್ರ ಇಮ್ಯಾಜಿನರಿ ಪಾರ್ಟ್, ಐನ ಜೊತೆಗಿರೋದ್ರಿಂದ ಅದನ್ನು ನಾವು ಇಮ್ಯಾಜಿನರಿ ಪಾರ್ಟ್ ಅಂತ ಕರಿತೀವಿ. ಆದರೆ ವೈ ಇಮ್ಯಾಜಿನರಿ ಅಲ್ಲ, ರಿಯಲ್ ನಂಬರ್. ಫಾರ್ ಎಕ್ಸಾಂಪಲ್ ಝೆಡ್ ಇಸ್ ಈಕ್ವಲ್ ಟು 3 ಪ್ಲಸ್ ಐ 4ಅಲ್ಲಿ 3 and 4 ಆರ್ ರಿಯಲ್ ನಂಬರ್ಸ್. ಐ ಇಸ್ ಈಕ್ವಲ್ ಟು ರೂಟ್ ಆಫ್ -1, ಇಟ್ ಈಸ್ ಇಮ್ಯಾಜಿನರಿ ನಂಬರ್, whereas 4 is called as a imaginary part but it is a real number. So ಆಮೇಲೆ argument of a real number is equal to 0, argument of a purely imaginary number is equal to pi by 2, argument of a ಪ್ಯೂರ್ಲಿ ಪಾಸಿಟಿವ್ ನಂಬರ್ ಆದರೆ 0 ಬರುತ್ತೆ, ನೆಗೆಟಿವ್ ನಂಬರ್ ಆದರೆ ಪೈ ಬರುತ್ತೆ. ಅದು ನಿಮಗೆ ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಸೊ ಈ ಪ್ರಶ್ನೆಯನ್ನು ಕಾನ್ಸಂಟ್ರೇಟ್ ಮಾಡಿ ವಿದ್ಯಾರ್ಥಿಗಳೇ. ಆರ್ಗ್ಯುಮೆಂಟ್ ಆಫ್ z is -5 pi by 13 and then ಆರ್ಗ್ಯುಮೆಂಟ್ ಆಫ್ z plus z bar divided by 1 plus z bar is ಅಂತಿದೆ. ನೋಡಿ, ಆರ್ಗ್ಯುಮೆಂಟ್ ಆಫ್ z plus z bar ಅಂದರೆ 2x, ನೀವು ಈಗಾಗಲೇ ಕಲ್ತಿದ್ದೀರಿ. z ಬಾರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಅದನ್ನು ಕೂಡ ಕಲ್ತಿದ್ದೀರಿ. 2x ರಿಯಲ್ ನಂಬರ್ ಅಲ್ವಾ, ಎಕ್ಸ್ ಸ್ಕ್ವೇರ್ ರಿಯಲ್ ನಂಬರು, ವೈ ಸ್ಕ್ವೇರ್ ರಿಯಲ್ ನಂಬರು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 1 ಈಸ್ ಆಲ್ಸೋ ರಿಯಲ್ ನಂಬರ್. ಆ್ಯಸ್ ಎ ಹೋಲ್ ದಿಸ್ ಈಸ್ ಎ ರಿಯಲ್ ನಂಬರ್. ಆದ್ದರಿಂದ ಆರ್ಗ್ಯುಮೆಂಟ್ ಆಫ್ ರಿಯಲ್ ನಂಬರ್ ಈಸ್ ಈಕ್ವಲ್ ಟು 0. ಆಪ್ಷನ್ ಎ ಈಸ್ ಕರೆಕ್ಟ್. ನೋಡಿ, ಇಟ್ಸ್ ಸಿಂಪಲ್. ವಾಟ್ ಇಸ್ ದ ರೀಸನ್ ಫಾರ್ ದಿಸ್? ವಾಟ್ ಈಸ್ ದ ರೀಸನ್? ಆರ್ಗ್ಯುಮೆಂಟ್ ಆಫ್ ರಿಯಲ್ ನಂಬರ್ ಈಸ್ ಈಕ್ವಲ್ ಟು 0. ಆದ್ದರಿಂದ ಯಾರು ಬೇಕಾದರೂ ಹೇಳ್ಬೋದು ಆಪ್ಷನ್ ಎ ಈಸ್ ಕರೆಕ್ಟ್. ವಿದ್ಯಾರ್ಥಿಗಳೇ, ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಬಗ್ಗೆ ನೀವು ಕಲ್ತಿರ್ತೀರಿ. ಇನ್ನೂ ಒಂದು ಸತಿ ಹೇಳ್ತೀನಿ ತಿಳ್ಕೊಳ್ಳಿ.
1 omega square are called as cube roots of unity. 1 is called as the real root. Omega and omega square are called as imaginary root. Omega is given by minus 1 plus I root 3 by 2. Omega square is given by minus 1 minus I root 3 by 2. ಇನ್ನೊಂದ್ಸತಿ ಹೇಳ 1 omega square are the cube roots of unity. 1 is the real root. Omega and omega square are imaginary roots. Omega is given by minus 1 plus I root 3 by 2. Omega square is given by minus 1 minus I root 3 by 2. Important agi 1 plus omega square is equal to 0 and 1 into omega square, that is equal to omega cube, that is equal to 1. 1 plus omega square is equal to 0. Tumba important logic idu. 1 into omega square, that is equal to omega cube, that is equal to 1. ಆಮೇಲೆ ಒಮೆಗಾ ಪವರ್ 4 ಅಂದರೆ ಏನು? ಒಮೆಗಾ ಪವರ್ 4 ಅಂತ ಹೇಳಿದ್ರೆ ಒಮೆಗಾ ಕ್ಯೂಬ್ ಇಂಟು ಒಮೆಗಾ ಅಲ್ವಾ? ಒಮೆಗಾ ಪವರ್ 3 ಪ್ಲಸ್ 1 ಅಂತ. ಎ ಪವರ್ ಎಮ್ ಪ್ಲಸ್ ಎನ್ನು ನಾವು ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಅಂತ ಬರಿತೀವಿ. ಹೀಗಾಗಿ ಒಮೆಗಾ ಪವರ್ 4ಅನ್ನು ಒಮೆಗಾ ಕ್ಯೂಬ್ ಇಂಟು ಒಮೆಗಾ ಅಂತ ಬರಿಬೋದು. ಒಮೆಗಾ ಕ್ಯೂಬ್ ಇಸ್ ಈಕ್ವಲ್ ಟು 1, ಒಮೆಗಾ ಕ್ಯೂಬ್ ಇಸ್ ಈಕ್ವಲ್ ಟು 1 ಇಂಟು ಒಮೆಗಾ ವಿಲ್ ಗಿವ್ ಯು ಒಮೆಗಾ. ಅಂದರೆ ಒಮೆಗಾ ಪವರ್ 4 ಈಸ್ ಒಮೆಗಾ ಪವರ್ 5 ಈಸ್ ಒಮೆಗಾ ಪವರ್ 3 ಇಂಟು ಒಮೆಗಾ ಸ್ಕ್ವೇರ್, ದಟ್ ಇಸ್ ಈಕ್ವಲ್ ಟು ಒಮೆಗಾ ಸ್ಕ್ವೇರ್. ಹಾಗಿದ್ರೆ ಒಮೆಗಾ ಪವರ್ 6 ಏನು? ಒಮೆಗಾ ಪವರ್ 6 ಇಸ್ ಈಕ್ವಲ್ ಟು ಒಮೆಗಾ ಕ್ಯೂಬ್ ಹೋಲ್ ಸ್ಕ್ವೇರ್. ಒಮೆಗಾ ಕ್ಯೂಬ್ 1 ಆಗಿರೋದ್ರಿಂದ ಒಮೆಗಾ ಕ್ಯೂಬ್ ಹೋಲ್ ಸ್ಕ್ವೇರ್ ಈಸ್ ಆಲ್ಸೋ ಈಕ್ವಲ್ ಟು 1. ಇನ್ನೂ ಸಿಂಪಲ್ ಆಗಿ ಹೇಳಬೇಕಂದ್ರೆ ಒಮೆಗಾ ಪವರ್ ಎನಿ ಮಲ್ಟಿಪಲ್ ಆಫ್ 3 ವಿಲ್ ಗಿವ್ ಅಸ್ 1. ಇನ್ನೊಂದ್ಸತಿ ಹೇಳ, ಒಮೆಗಾ ಪವರ್ 3n ವೇರ್ n is a natural number will give us 1. Omega power 3 is 1, omega power 6 is 1, omega power 9 is 1, omega power 999 is also 1. Omega power 1000 ಆದರೆ ಏನಪ್ಪ? That is omega power 999 plus 1, that is omega power 999 into omega power 1, that is equal to 1 into omega, that is equal to omega. ಈ ಕಾನ್ಸೆಪ್ಟ್ಗಳು ಗೊತ್ತಿದ್ದರೆ ಬಹಳ ಸರಳವಾಗಿ ಮುಂದಿನ ಪ್ರಶ್ನೆಯನ್ನು ಸಾಲ್ವ್ ಮಾಡ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಹೀಗಿದೆ ಪ್ರಶ್ನೆ. 2x is equal to minus 1 plus I root 3. Then the value of ಅಂತ ಹೇಳಿದ್ದಾರೆ. ನೋಡಿ, 2x is equal to minus 1 plus I root 3 ಅಂತ ಆದಮೇಲೆ x must be equal to minus 1 plus I root 3 by 2 ಅಲ್ವಾ? ಸೊ x is equal to minus 1 plus I root 3 by 2 ಅಂತ ಹೇಳಿದ್ರೆ x is definitely equal to omega. ಹೌದಲ್ವಾ? ಹಾಗಿದ್ರೆ what is 1 plus x? 1 plus x is 1 plus x is 1 plus omega. 1 plus omega is minus omega square. What is the reason for this? What is the reason? 1 plus omega square is equal to 0. ನಾನು ಇದನ್ನು ನಿಮ್ಗೆ ಕಲಿಸಿದ್ದೀನಿ. ಸೊ 1 plus x is equal to minus omega square. ಹೌದಲ್ವಾ? This implies what? This implies 1 plus x minus x square will give us 1 plus x ಅಂದ್ರೇನು? 1 plus omega. 1 plus omega ಅಂದ್ರೇನು? minus omega square. So we can call this as minus omega square, and you can call this as what? Of course, x is omega, that is omega square. Minus omega square will give us minus 2 omega square. ಹೌದು ತಾನೆ? ಹೌದಲ್ವಾ? minus 2 omega square. ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ ನೋಡಿ. ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ? 1 plus x minus x square ಬರೋದ್ವಾ? 1 plus x square minus x ಆಗುತ್ತೆ ನೋಡಿ. ಏನಾಗುತ್ತೆ ನೋಡಿ. See, 1 plus x square will be equal to, actually ನೋಡಿ, 1 plus x square is equal to 1 plus omega square. 1 plus omega square ಅಂದರೆ ನೋಡಿ, 1 plus omega square 0 ಆಯಿತು ಅಂತ ಹೇಳಿದ್ರೆ 1 plus omega square must be equal to minus omega. ಹೌದಲ್ವಾ? ಸೊ ದಿಸ್ ಈಸ್ ಮೈನಸ್ ಒಮೆಗಾ, ದಿಸ್ ಈಸ್ ಮೈನಸ್ ಒಮೆಗಾ, ದಟ್ ಈಸ್ ಈಕ್ವಲ್ ಟು minus 2 omega. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಸೊ ಆದ್ದರಿಂದ ಇದನ್ನೇನು ಬರೀಬೇಕು ನೋಡಿ ವಿದ್ಯಾರ್ಥಿಗಳೇ, ಇದನ್ನು ಕಾನ್ಸಂಟ್ರೇಟ್ ಮಾಡೋಣ. ಈಗ ಏನಿದೆಯಪ್ಪ? 1 plus x minus x square. 1 plus x minus x square is minus 2 omega square. ಪವರ್ 6 ಇದೆ, ಪವರ್ 6 ಅಂತ ಬರೀತಾ ಇದ್ದೀನಿ. ಇದ್ರ ವ್ಯಾಲ್ಯೂ ಏನಂತ ನೋಡೋಣ. minus 2 power 6. minus 2 power 6 ಅಂದರೆ ಮೈನಸ್ ಪವರ್ 6 ಅಂದರೆ ಪ್ಲಸ್ 1.
2 ಪವರ್ 6 ಅಂದರೆ 2 ಪವರ್ 6, 2 ಪವರ್ 5 ಅಂದರೆ 32, 2 ಪವರ್ 6 ಅಂದರೆ 64. ಒಮೆಗಾ ಸ್ಕ್ವೇರ್ ಪವರ್ 6 ಅಂದರೆ ಒಮೆಗಾ ಪವರ್ 12. ಒಮೆಗಾ ಪವರ್ 12 ಈಸ್ ಈಕ್ವಲ್ ಟು ಒಮೆಗಾ ಕ್ಯೂಬ್ ಹೋಲ್ ಪವರ್ 3. ಒಮೆಗಾ ಕ್ಯೂಬ್ ಹೋಲ್ ಪವರ್ 3 ಅಂತ ಹೇಳಿದ್ರೆ 1 ಅಂತ ಅಲ್ವಾ. 64 ಇಂಟು 1. ಪುಟ್ ಮೈನಸ್ ಸೈನ್. 1 ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅದೆಲ್ಲರೂ ಬರ್ತಿದ್ದೀವಾ ನೋಡಿ. 1 ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಈಸ್ -2 ಒಮೆಗಾ, ಹೌದಲ್ವಾ. -2 ಒಮೆಗಾ ಹೋಲ್ ಪವರ್ 6. ಇದು ಕೂಡ -2 ಪವರ್ 6 ಇಂಟು ಒಮೆಗಾ ಪವರ್ 6. -2 ಪವರ್ 6 ಅಂತ ಹೇಳಿದ್ರೆ ದಟ್ ಈಸ್ ನಥಿಂಗ್ ಬಟ್ ಈಕ್ವಲ್ ಟು +64, ಹೌದಲ್ವಾ. 64. ಒಮೆಗಾ ಪವರ್ 6 ಅಂದರೆ ಒಮೆಗಾ ಕ್ಯೂಬ್ ಹೋಲ್ ಸ್ಕ್ವೇರ್. ಒಮೆಗಾ ಕ್ಯೂಬ್ ಅಂದರೆ 1 ಸ್ಕ್ವೇರ್ ಈಸ್ 1. 64 ಇಂಟು 1. ಇದರ ನಡುವೆ ಒಂದು ಸೈನ್ ಇದೆ, ದಟ್ ಈಸ್ ಮೈನಸ್ ಸೈನ್. 64 into 1 minus 64 into 1 is clearly equal to 0. Therefore, option D is correct. If C is equal to f of z, C ಅಂದರೆ ಒಂದು ಕಾಂಪ್ಲೆಕ್ಸ್ ನಂಬರು, z is a complex number, let us say x plus I by, C is equal to a function of z, let us say C is equal to log z ಇರ್ಬೋದು, C is equal to sin z ಇರ್ಬೋದು, C is equal to tan inverse z ಇರ್ಬೋದು, C is equal to e power z ಇರ್ಬೋದು. Then what is C bar? C bar is given by f of z bar. If C is equal to f of z, then C bar is f of z bar. ಇದು ಮೊದಲನೇ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಇಫ್ ಸಿ ಈಸ್ ಈಕ್ವಲ್ ಟು ಎಫ್ ಆಫ್ ಝೆಡ್ ದೆನ್ ಸಿ ಬಾರ್ ಈಸ್ ಎಫ್ ಆಫ್ ಝೆಡ್ ಬಾರ್. ತುಂಬ ಸರಳವಾಗಿರೋ ಪ್ರಾಪರ್ಟಿ ಎಲ್ಲದರಲ್ಲೂ ಕಾಂಪ್ಲೆಕ್ಸ್ ನಂಬರ್ಸಲ್ಲಿ ಕಾಂಜುಗೇಟ್ ಪ್ರಾಪರ್ಟೀಸ್. ಝೆಡ್ ಬಾರ್ ಹೋಲ್ ಬಾರ್ ಈಸ್ ಈಕ್ವಲ್ ಟು ಝೆಡ್. ಹಾಗೆ Z1 plus Z2 whole bar is Z1 bar plus Z2 bar. Z1 Z2 whole bar is Z1 bar into Z2 bar. Z1 by Z2 bar is Z1 bar by Z2 bar. If C is equal to f of z, then C bar is equal to f of z bar. ಇದು ನಿಮಗೆ ಮೊದಲನೇ ಕಾನ್ಸೆಪ್ಟ್ ಗೊತ್ತಿರಬೇಕು ಈ ಮುಂದಿನ ಪ್ರಾಬ್ಲಮ್ ಡಿಸ್ಕಸ್ ಮಾಡಬೇಕಾದ್ರೆ. ಎರಡನೇ ವಿಚಾರ ಗೊತ್ತಿರೋದು ನಿಮಗೆ, tan inverse of A plus tan inverse of B is given by tan inverse of A plus B divided by 1 minus AB. ಈ ಎರಡು ವಿಚಾರ ಗೊತ್ತಿದ್ರೆ ಮುಂದಿನ ಪ್ರಾಬ್ಲಮನ್ನು ತುಂಬ ಸರಳವಾಗಿ ಸಾಲ್ವ್ ಮಾಡ್ಬೋದು. IIT ಲೆವೆಲ್ ಪ್ರಶ್ನೆ ಇದು. ಪ್ರಾಬ್ಲಮ್ ಸಾಲ್ವ್ ಮಾಡೋಣ ನೋಡಿ. ಕ್ವಶನ್ ಹೀಗಿದೆ: ಆಲ್ಫಾ ಪ್ಲಸ್ ಐ ಬೀಟಾ ಈಸ್ ಈಕ್ವಲ್ ಟು tan inverse of z and alpha being constant. Then x square plus y square plus 2x cot alpha is equal to ಅಂತಿದೆ. A 0, B 1, C minus 1 and D is 2. ನೋಡಿ ವಿದ್ಯಾರ್ಥಿಗಳೇ, ಆಲ್ಫಾ ಪ್ಲಸ್ ಐ ಬೀಟಾ ಈಸ್ ಈಕ್ವಲ್ ಟು tan inverse of z. ಹೌದಾ? ಆಲ್ಫಾ ಮೈನಸ್ ಐ ಬೀಟಾ ನಾನು ಈಗಾಗಲೇ ಹೇಳಿದ್ದೀನಿ tan inverse of z bar. z bar ಎಲ್ಲಿಂದ ಬಂತು? ಜಸ್ಟ್ ಪುಟ್ ಎ ಬಾರ್ ಹಿಯರ್. ಆವಾಗ ಆಲ್ಫಾ ಪ್ಲಸ್ ಐ ಬೀಟಾ ಕಾಂಜುಗೇಟು ಆಲ್ಫಾ ಮೈನಸ್ ಐ ಬೀಟಾ ಆಯಿತು. tan inverse of z ಇದು ಬಾರು, tan inverse of z ಬಾರ್. ಇದನ್ನು ಮತ್ತು ಇದನ್ನು ಆ್ಯಡ್ ಮಾಡಿದಾಗ ಆಲ್ಫಾ ಪ್ಲಸ್ ಐ ಬೀಟಾ ಪ್ಲಸ್ ಆಲ್ಫಾ ಮೈನಸ್ ಐ ಬೀಟಾ ಏನಾಯಿತು? 2 ಆಲ್ಫಾ. ಹೌದಲ್ವಾ? 2 ಆಲ್ಫಾ ಈಸ್ ಈಕ್ವಲ್ ಟು tan inverse of z ಪ್ಲಸ್ tan inverse of z ಬಾರ್. ಡೈರೆಕ್ಟಾಗಿ ಬರೀಲ್ಲ, tan inverse of z ಪ್ಲಸ್ tan inverse of z ಬಾರ್ದು ಸಿಂಪ್ಲಿಫೈಡ್ ಫಾರ್ಮು z ಪ್ಲಸ್ z ಬಾರ್ ಡಿವೈಡೆಡ್ ಬೈ 1 ಮೈನಸ್ z ಬಾರ್. ಹೌದಲ್ವಾ? ನೋಡಿ, tan inverse of z ಪ್ಲಸ್ z ಬಾರ್ ಇಸ್ tan inverse of z ಪ್ಲಸ್ tan inverse of z ಪ್ಲಸ್ tan inverse of z ಬಾರ್ ಇಸ್ tan inverse of z ಪ್ಲಸ್ z ಬಾರ್ ಬೈ 1 ಮೈನಸ್ z ಬಾರ್. ದಟ್ ಈಸ್ tan inverse ಆಫ್ ಏನಪ್ಪ? tan inverse ಆಫ್ z ಪ್ಲಸ್ z ಬಾರ್ ಅಂದರೆ ನಾವಿನ್ನೂ ಸಾಕಷ್ಟು ಸತಿ ಡಿಸ್ಕಸ್ ಮಾಡಿದ್ದೀವಿ. ದಟ್ ಈಸ್ ಈಕ್ವಲ್ ಟು 2x. z ಬಾರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ತಾನೆ, 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಹೌದು ತಾನೆ? 2 ಆಲ್ಫಾ ಇಸ್ ಈಕ್ವಲ್ ಟು tan inverse ಆಫ್ 2x ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಟ್ಯಾನ್ ಇನ್ವರ್ಸ್ ಈ ಕಡೆಗೆ ಹಾಕ್ಕೊಂಡ್ರೆ tan 2 ಆಲ್ಫಾ ಆಯಿತು. ಹೌದು ತಾನೆ? ನೋಡಿ, tan 2 ಆಲ್ಫಾ is equal to 2x divided by 1 minus x square plus y square. ಹೌದಾ? this implies ಏನಪ್ಪ?
ಈ ಕಾಟ್ ಆಲ್ಫಾ ಮಾಡ್ಕೊಳ್ಳೋಣ. ಟ್ಯಾನ್ ಟು ಆಲ್ಫಾ ಇದಿಲ್ಲ ಕ್ವಶನಲ್ಲಿ, ಕಾಟ್ ಆಲ್ಫಾ ಮಾಡ್ಕೊಳ್ಳೋಣ. ಇದು ಡಿನಾಮಿನೇಟರ್ ತೊಗೊಂಡ್ರೆ ಇಲ್ಲಿ ನೋಡಿ 1/cot2α ಇದು ಈಕ್ವಲ್ ಟು 2x/1 - x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್, ಹೌದಲ್ವಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಟ್ಯಾನ್ ಟು ಆಲ್ಫಾನ 1/cot2α ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಏನಾಗುತ್ತೆ 2x/cot2α, ಹೌದಾ? ಇದನ್ನು ಡಿನಾಮಿನೇಟ್ರಿಗೆ ಬರೆದು ರೈಟ್ ಹ್ಯಾಂಡ್ ಸೈಡಿಗೆ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. ಇದು ಈಕ್ವಲ್ ಟು ಇದು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಮಲ್ಟಿಪ್ಲೈ ಆಗುತ್ತೆ 1 - x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್, ಅಂದರೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ನ ಮಾತ್ರ ಶಿಫ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ ನೋಡಿ, ಮೊದಲು 1 - x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಬರುತ್ತಲ್ವಾ, ಇದನ್ನು ಮಾತ್ರ ಈ ಕಡೆಗೆ ಶಿಫ್ಟ್ ಮಾಡಿಕೊಂಡ್ರೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ 2x/cot α ಈಸ್ ನಥಿಂಗ್ ಬಟ್ ಈಕ್ವಲ್ ಟು 1, ಹೌದಾನೆ? ಅರ್ಥ ಆಯ್ತಲ್ವಾ? ಸೊ ದಟ್ ಈಸ್ ಆಪ್ಷನ್ ಬಿ ಈಸ್ ಕರೆಕ್ಟ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಆಪ್ಷನ್ ಬಿ ಈಸ್ ಕರೆಕ್ಟ್. ಇಟ್ಸ್ ಅ ವೆರಿ ವೆರಿ ಸಿಂಪಲ್ ಪ್ರಾಬ್ಲಮ್.